ಸ್ಥಳೀಯರು ಆಕ್ರೋಶ. 25 ಕೋಟಿ ಬಿಡುಗಡೆ ಕಾಮಗಾರಿ ಇನ್ನೂ ಮುಗಿದಿಲ್ಲ. ವಿದ್ಯಾಕಾಶಿ ಧಾರವಾಡದ ರಸ್ತೆಯ ಹಾಳು ಸ್ಥಿತಿ, ಜನರ ಆಕ್ರೋಶ. ವಿದ್ಯಾಕಾಶಿ ಪೇಡಾನಗರಿ ಎಂದೇ ಹೆಸರುವಾಸಿಯಾಗಿರುವ ಧಾರವಾಡ ಇಂದು ತಗ್ಗು ಗುಂಡಿ ಧೂಳಿನಿಂದ ತುಂಬಿದ ನಗರವಾಗಿ ಮಾರ್ಪಟ್ಟಿದೆ. ಈ ರಸ್ತೆ ಸಂಬಂಧಿಸಿದಂತೆ ಮಾತನಾಡಬೇಕಾದ ಶಾಸಕ ಹಾಗೂ ಸಚಿವ ಸಂತೋಷ್ ಲಾಡ್ ಕ್ಷೇತ್ರದ ಅಭಿವೃದ್ಧಿಯನ್ನ ಕಡೆಗಣಿಸಿ ರಾಷ್ಟ್ರೀಯ ನಾಯಕರನ್ನ ಬೈಯೋದ್ರಲ್ಲೇ ಬ್ಯುಸಿಯಾಗ್ಬಿಟ್ಟಿದ್ದಾರೆ. ಹೌದು, ನಗರದ ಹೊರವಲಯದ ಹಳಿಯಾಳ್ ಮಾರ್ಗದ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ. ಹೊಯ್ಸಳ ನಗರದ ಬೈಪಾಸ್ನಿಂದ ನಿಗದಿಯವರೆಗೆ ರಸ್ತೆ ಹಾಗೂ ಸೇತುವೆ ನಿರ್ಮಾಣಕ್ಕೆ ಬರೋಬ್ಬರಿ 25 ಕೋಟಿ ರೂಪಾಯಿ ಬಿಡುಗಡೆಯಾಗಿ 2 ವರ್ಷ ಕಳೆದು ಹೋಗಿದೆ. ಆದರೆ ಕಾಮಗಾರಿ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಇವತ್ತು ಕೆಲಸ ಪ್ರಾರಂಭ ಮಾಡಿದ್ರೆ ಮತ್ತೆ ನಾಳೆ ನಿಲ್ಲಿಸೋದು, ಮುಂದಿನ ವಾರ ಮತ್ತೆ ಪ್ರಾರಂಭ ಮಾಡೋದು, ಇಂತಹ ಆಮೆಗತಿ ಕಾಮಗಾರಿ. ಇದು ರೋಡಿನ ಕೆಲಸ ಸ್ಲೋ ಐತ್ರಿ. ಅದು ಸ್ವಲ್ಪ ಏನಾರ ಮಾಡಿ ಜೋರಾಗಿ ಹೋಗಿ ಮಾಡ್ರಿಪ್ಪ. ಭಾಳ ದಿವಸ ಭಾಳ ಆಗತ್ತೆ ನೋಡ್ರಿಪ್ಪ. ಅಂದ್ರೆ ಈಗ ಕಾಮಗಾರಿ ಒಂದು ಸ್ವಲ್ಪ ಸ್ಲೋ ಐತ್ರಿ. ಅದು ಧನ್ಯವಾದ ಹೇಳ್ತೇವೆ ನಾವು. ಒಂದು ಸ್ವಲ್ಪ ಲಘು ಮಾಡಿದ್ರೆ ಅದು ದಿವಸ ಕುರು ಇದಾಗತ್ತೆ ರೀ ನಮಗೆ. ಮತ್ತೀಗ ಇಲ್ಲಿ ಸರ ಈಗ ಹೋಗಿ ಬರೋರಿಗೆ ಎಲ್ಲ ದಿವಸ ಪಾಸ ಭಾಳ ಸಮಸ್ಯೆ ಆಗದ ಸರ್. ಅದ್ರ ಸಂಬಂಧ ಸ್ವಲ್ಪ ಅವ್ರಿಗೆ ಲಘು ಮಾಡ್ಬೇಕಂತ ಹೇಳ್ಬೇಕ್ರಿ. ಅಂದ್ರೆ ಈಗ ಅದ ಎಲ್ಲಿಂದ ಎಲ್ಲಿವರೆಗೆ ಹಿಂಗ ರೋಡ್ ಐತ್ರಿ? ಇದು ಬೆನಕಟ್ಟಿ ಕತ್ರಿಂದ ಇದ್ರ ಮಟ್ಟ ಬ್ರಿಡ್ಜ್ ಮಟ್ಟ ಆಗೈತಿ ನೋಡ್ರಿ. ಹೌದನ್ರಿ? ಈ ಜನರಿಗೆ ಭಾಳ ತೊಂದರೆ ಆಗತೈತೇನ್ರಿ? ಭಾಳ ತೊಂದರೆ ಆಗದ, ದಿವಸದ ತೊಂದರೆ ರೀ. ಹಾಂ ರೀ, ಹೋಗಿ ಬರೋರಿಗೆ ಎಲ್ಲ ಭಾಳ ಪ್ರಾಬ್ಲಮ್. ಜನರ ಕಷ್ಟದ ಮಧ್ಯೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ದಿವ್ಯ ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ. ಕ್ಷೇತ್ರದ ಶಾಸಕ ಹಾಗೂ ಸಚಿವರಾಗಿರುವ ಸಂತೋಷ್ ಲಾಡ್ ಬಗ್ಗೆ ಇಲ್ಲಿಯ ಸ್ಥಳೀಯರು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ ಹಾಕಿ ನಾವು ಕ್ಷೇತ್ರದ ಅಭಿವೃದ್ಧಿಗೆ ಕಳಿಸಿಕೊಟ್ರೆ ಇವರು ಕ್ಷೇತ್ರದ ಅಭಿವೃದ್ಧಿಯನ್ನ ಕೈಬಿಟ್ಟು ದೇಶ ವಿದೇಶಗಳ ಸುದ್ದಿ ಬಗ್ಗೆ ಮಾತನಾಡ್ತಾರೆ. ಮೊದಲು ನಿಮ್ಮ ಮನೆ ಚೆನ್ನಾಗಿರ್ಬೇಕು, ಅತ್ತ ಗಮನ ಹರಿಸಿ ಆನಂತರ ಬೇರೆಯವರ ಮನೆಗಳ ವಿಚಾರ ಮಾತನಾಡುವಿರಂತೆ ಅಂತ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ. ಇದು ನಮ್ಮೂರಿಂದ ಇದು ರಸ್ತೆ ಏನಾಗತ್ತಲ್ಲ, ಸ್ವಲ್ಪ ರಸ್ತೆ ಆಗೋದು ಎಲ್ಲರಿಗೂ ಅನುಕೂಲ ಇದೆ. ಬಟ್ ಆಗೋದು ಸ್ವಲ್ಪ ಫಾಸ್ಟ್ ಮಾಡಿದ್ರೆ ಇನ್ನೂ ಚಲೋ ಹೋಗ್ತದೆ. ಯಾಕಂದರೆ ಈ ಬರೋ ಡಸ್ಟು ಮತ್ತು ಅಡ್ಡಾಡೋ ಮುಂದೆ ಗಾಡಿ ವೆಹಿಕಲ್ದು ಎಲ್ಲರಿಗೂ ಭಾಳ ಪ್ರಾಬ್ಲಮ್ ಆಗತ್ತೆ. ಸ್ವಲ್ಪ ನಿಧಾನಗತಿಗಳು ಆಮೆಗತಿಯಲ್ಲಿ ಕಾಮಗಾರಿ ಸ್ಟಾರ್ಟ್ ಆಗೈತಿ. ಸ್ವಲ್ಪ ಇನ್ನೂ ಸ್ವಲ್ಪ ಚಂದಾಗ ಫಾಸ್ಟಾಗಿ ಮಾಡಿ ಸಂಬಂಧಿತ ಅಧಿಕಾರಿಗಳು ಲಘು ಮಾಡಿದ್ರೆ ಜನರಿಗೆಲ್ಲ ಅನುಕೂಲ ಆಗುತ್ತೆ. ಇಲ್ಲೆಲ್ಲ ಯೂನಿವರ್ಸಿಟಿಗೆ ಹೋಗೋ ನೌಕರಿ ಮಂದಿಗೆಲ್ಲ ಹೊಟ್ಟೆ ಗಿಟ್ಟೆ ಎಲ್ಲ ಧೂಳಿಗೆ ಭಾಳ ಇದಾಗ ಲಘು ಫಾಸ್ಟ್ ಮಾಡಿ ಇನ್ನೂ ಅನುಕೂಲ ಆಗುತ್ತೆ. ಮತ್ತಿದ ಜನರಿಗೆ ಎಷ್ಟು ಭಾಳ ಅಡ್ಡಾಡಕ್ಕೆ ಭಾಳ ತೊಂದರೆ ಆಗತ್ತೇನ್ರಿ? ಹಂಗೆ ಭಾಳ ತೊಂದರೆ ಆಗತ್ತೆ ರೀ. ಯಾಕಂದ್ರೆ ಈಗ ಧೂಳ ಭಾಳ ಆಗತ್ತೆ ರೀ. ಮುಂದೊಂದು ವೆಹಿಕಲ್ ಹೋಗ್ತಂದ್ರೆ ಕಣ್ಣೋಗಿಲ್ಲ, 2 ವೀಲರ್ದಾಗ ಬರುವಂತಾರೆ. ಇದು ಎಲ್ಲಿಂದ ನಿಗದಿಯಿಂದ ಹಿಡ್ಕೊಂಡು ಈಗ ಎಲ್ಲಿ ಮಟ್ಟ ಹಿಂಗಾಗೈತ್ರಿ ರೋಡ್? ಇದು ನಿಗದಿಯಿಂದ ಹಿಡ್ಕೊಂಡು ಈಗ ಅಲ್ಲಿ ಅಗ್ರೋನಗರ ಐತಲ್ರಿ, ಇದು ಬೈಪಾಸ್ ಇದೆ, ಅಲ್ಲಿ ಮಟನು ಡಸ್ಟ್ ಐತಿ ಪೂರ್ತಿ ಅಲ್ಲಿ ಮಟನು. ಇದಕ್ಕೆ ನೀವು ಏನಾರ ಹೇಳ್ತೀರನ್ರಿ? ಈಗ ಅಂದ್ರೆ ಅದಕ್ಕೆ ಕಾಮಗಾರಿ ಆದಷ್ಟು ಬೇಗ ಸ್ವಲ್ಪ ಫಾಸ್ಟ್ ಆಗಿ ಮಾಡಿ ಸ್ವಲ್ಪ ನೀರಿಗೆ ರೋಡ್ಗೆ ನೀರು ಹೊಡ್ಕೊಂಡು ಅಡ್ಡಾಡೋರು ಸ್ವಲ್ಪ ಅನುಕೂಲ ಮಾಡ್ಕೊಡ್ಬೇಕು ಅಂತೇಳಿ ಹೇಳ್ತೇನೆ. ತಮ್ಮ ಹೆಸರು? ರಾಜು ನಿಜಗುಣಿ ಅಂತ. ಧಾರವಾಡದ ಸೌಂದರ್ಯ, ಶಿಕ್ಷಣ, ಸಂಸ್ಕೃತಿ ಎಲ್ಲವನ್ನ ಧೂಳಿನಲ್ಲಿ ಮಿಶ್ರಣಗೊಳಿಸುತ್ತಿರುವ ಈ ರಸ್ತೆಯ ಸ್ಥಿತಿ ಈಗ ಜನರ ತಾಳ್ಮೆಯನ್ನ ಪರೀಕ್ಷಿಸುತ್ತಿದೆ. ಸಂತೋಷ್ ಲಾಡ್ ಅವರ ಕ್ಷೇತ್ರದ ಜನತೆ ರಸ್ತೆ ಕಾಮಗಾರಿ ಪೂರ್ಣಗೊಳ್ಳಲಿ, ನಮ್ಮ ಕಷ್ಟಗಳಿಗೆ ಪರಿಹಾರ ಸಿಗಲಿ ಅಂತ ಒತ್ತಾಯಿಸುತ್ತಿದ್ದಾರೆ. ಸಾಯಂಕಾಲ ಆದ್ರೆ ಯಾರು ಬೆಳಿಗ್ಗೆ ಅಷ್ಟು ಒಂದು ಟೈಮ್ ನೀರು ಬಿಟ್ಟಿರ್ತಾರೆ, ಒಂದೊಂದು ಟೈಮ್ ಸಂಜೆಗೆ ಯಾರು ಬಿಡಂಗಿಲ್ಲ. ಫುಲ್ ಧೂಳು ಆಕೈತಿ, ಅಡ್ಡಾಡೋರ್ಗೆ ಭಾಳ ಪ್ರಾಬ್ಲಮ್ ಆಕೈತಿ. ಮತ್ತೀಗ ಇದು ಹೆಂಗ್ರಿ? ಭಾಳ ಅಡ್ಡಾಡೋರು ಭಾಳ ತೊಂದರೆ ಬಿಟ್ಟ ಬಾದಿನ ಆತಣ, ಆದ್ರೆ ಕೆಲಸ ಭಾಳ ಸ್ಲೋ ನಡೆಯತ್ತೆ. ಹೌದಾ? ಈಗ ಎಲ್ಲಿಂದ ಈಗ ಎಲ್ಲಿವರೆಗೆ ಹಿಂಗೈತಿ ರೋಡ್ ಹಂಗ? ಈಗ ಇಲ್ಲಿ ನಿಗದಿಯಿಂದ ಇದು ಬೈಪಾಸ್ ಬ್ರಿಡ್ಜ್ ಅಲ್ಲಿ ಮಟ್ಟ ಐತ್ರಿ. ಮತ್ತು ಇದಕ್ಕೆ ಏನಾರ ನೀವು ಈಗ ನಿಮ್ಮ ಈಗ ಅಡ್ಡಾಡೋ ಬೈಕ್ ಆತ ಅದೇ ಬೈಕ್ದವ್ರಿಗೆ ಭಾಳ ಪ್ರಾಬ್ಲಮ್ ರೀ. ಕಾರ್ದವ್ರಿಗೆ ಬಸ್ದವ್ರಿಗೆ ನಡೀತೈತ್ರಿ. ಈಗ ಬೈಕಿಂದ ಅಡ್ಡಾಡೋರಿಗೆ ಭಾಳ ಪ್ರಾಬ್ಲಮ್, ಡೈಲಿ ಕೆಲ್ಸಕ್ಕೆ ಹೋಗೋರಿಗೆ ಸರ. ಮತ್ತೆ ಈಗ ದಿವಸ ಭಾಳ ಹೇಳತ್ತೇನ್ರಿ? ಅದೇ ಧೂಳಿಂದ ಪ್ರಾಬ್ಲಮ್ ರೀ. ಹಾಂ ರೀ, ಅದರಿಂದನೇ ಪ್ರಾಬ್ಲಮ್ ಆಗಿದ್ದಲ್ರಿ. ಸಣ್ಣ ಹುಡುಗರಿಂದ ಹಿಡಿದು ದೊಡ್ಡವ್ರ ಮಟ್ಟ ಎಲ್ಲರಿಗೆ ಪ್ರಾಬ್ಲಮ್ ಅದ ರೀ. ಧೂಳಿಂದ ನೀರು ಸದ್ಯಕ್ಕೆ ಬಿಡಂಗಿಲ್ಲ ಕರೆಕ್ಟ್. ಅದಕ್ಕೆ ಈಗ ಇರ್ಬೇಕು ನೋಡ್ರಿ, ಇವತ್ತೊಂದಿನ ಇಲ್ಲ ನೀರು ಬಿಡಂಗಿಲ್ಲ. ಈಗ ಅದಕ್ಕೆ ಏನಿದೆ ಲಘು ಸಾಗ್ಬೇಕಂತ ಹೇಳಿ ಜಲ್ದಿ ಆದ್ರೆ ಚಲೋ ಅಲ್ಲ ಸರ್. ಎಲ್ಲರಿಗೆ ರೋಡ್ ಆಗತ್ತಿರೋ ಚಲೋ ಐತ್ರಿ, ಆದ್ರೆ ಇದೇ ಪ್ರಾಬ್ಲಮ್ ಐತ್ರಿ ಧೂಳಿಂದ. ವಿದ್ಯಾಕಾಶಿ ಧಾರವಾಡದ ರಸ್ತೆ ಹದಗೆಟ್ಟು ಜನ ತಲ್ಲಣವಾಗಿದ್ದಾರೆ. ಈ ರಸ್ತೆ ಕಾಮಗಾರಿಯನ್ನ ಬೇಗ ಮುಗಿಸಲು ಸಂಬಂಧಿಸಿದ ಅಧಿಕಾರಿಗಳಿಗೆ ಸಚಿವರು ಕಠಿಣ ಸೂಚನೆ ನೀಡಬೇಕು. ಇಲ್ಲವಾದರೆ ಜನರ ಅಸಮಾಧಾನದ ಕಟ್ಟೆ ಒಡೆದು ಮುಂಬರುವ ಚುನಾವಣೆಯಲ್ಲಿ ತಕ್ಕ ಉತ್ತರ ನೀಡಲಿದ್ದಾರೆ. ವರದಿ ಕೆಂಚಪ್ಪ ಮೊಮ್ಮೆಗಟ್ಟಿ, ಶ್ರೀನಿಧಿ ನ್ಯೂಸ್, ಧಾರವಾಡ.